LOC ಭಾರತೀಯ ಸೇನೆ ಪರ ತಿರಂಗ ಯಾತ್ರೆ ದೇಶದಾದ್ಯಂತ ನಡೆದಿದೆ. ದೇಶದ ವಿವಿಧೆಡೆ ದೇಶಭಕ್ತರ ಜಾತ್ರೆ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಯಕರ ರ್ಯಾಲಿ ನಡೆದಿದೆ. ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಬೃಹತ್ ಯಾತ್ರೆ ನಡೆದಿದೆ. ಉತ್ತರಾಖಂಡ್, ಒಡಿಶಾ ಇಲ್ಲೆಲ್ಲ ಕಡೆ ಬಿಜೆಪಿ ತಿರಂಗ ಯಾತ್ರೆಯನ್ನ ಮಾಡಿದೆ. ದೇಶಭಕ್ತರ ಜಾತ್ರೆ ಅಂತಾನೆ ಕರೀಬೇಕು, ಯಾಕಂತಂದ್ರೆ ಅಷ್ಟೊಂದು ತಿರಂಗ ಯಾತ್ರೆಯನ್ನ ಎಲ್ಲ ಕಡೆ ಮಾಡಲಾಗ್ತಾ ಇದೆ. ಜನಸಾಮಾನ್ಯರು, ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಅನೇಕ ಕಡೆಗಳಲ್ಲಿ ತಿರಂಗ ಯಾತ್ರೆಯನ್ನ ಮಾಡಿದೆ. ನಮ್ಮ ಸೈನಿಕರ ಧೈರ್ಯ, ಶೌರ್ಯ ಇವುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮತ್ತು ಇನ್ನಷ್ಟು ಪ್ರೇರಣೆ ಕೊಡುವ ದೃಷ್ಟಿಯಿಂದ ಮತ್ತು ದೇಶಕ್ಕೆ ನಾವು ಸಲ್ಲಿಸಬಹುದಾದ ಒಂದು ಗೌರವದ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನು ದೇಶಾದ್ಯಂತ ಕೈಗೊಳ್ಳಲಾಗಿದೆ. ಉತ್ತರಾಖಂಡ್, ಒಡಿಶಾ, UP ಎಲ್ಲ ಕಡೆ ತಿರಂಗ ಯಾತ್ರೆ. ವಿದ್ಯಾರ್ಥಿಗಳು, ಜನಸಾಮಾನ್ಯರು ಸೇರಿದಂತೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ನಮ್ಮ ದೇಶದ ಹೆಮ್ಮೆಯನ್ನು ತಾವು ಕೂಡ ಹಂಚಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶ ಯಾವುದೇ ರೀತಿ ಜಾತಿ, ಮತ, ಪಕ್ಷ, ಪಂಥ ಭೇದವಿಲ್ಲದೆ ಒಂದಾಗಿ ನಿಂತಿದೆ. ಆಪರೇಷನ್ ಸಿಂಧೂರಕ್ಕೆ ಈ ದೇಶದ ಪ್ರತಿ ನಾಗರಿಕರು ಜೈ ಎಂದಿದ್ದಾನೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತದ ನಾಗರಿಕರು ಒಂದಾಗಿ, ಒಗ್ಗಟ್ಟಾಗಿ, ಒಂದು ದೇಶವಾಗಿ ನಿಂತು ನಮ್ಮ ಸೇನೆಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ತಿರಂಗ ಯಾತ್ರೆ ಎಲ್ಲ ಕಡೆ ನಡೀತಾ ಇರೋದನ್ನು ಕಾಣಬಹುದು. ಯುಪಿನಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೆದಿದೆ. ಉತ್ತರಾಖಂಡ್ನಲ್ಲೂ ಕೂಡ ಯಶಸ್ವಿ ತಿರಂಗ ಯಾತ್ರೆ ನಡೆದಿದೆ. ಒಡಿಶಾದಲ್ಲೂ ಕೂಡ ಬಿಜೆಪಿ ಕಡೆಯಿಂದ ತಿರಂಗ ಯಾತ್ರೆ ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಸೈನಿಕರನ್ನ ಹುರಿದುಂಬಿಸುವ ತಿರಂಗ ಯಾತ್ರೆಯನ್ನು ಮಾಡಿದ್ದನ್ನು ನಿನ್ನೆ ನೋಡ್ಬೋದಾಗಿತ್ತು. LOC ಭಾರತೀಯ ಸೇನೆ ಪರ ತಿರಂಗ ಯಾತ್ರೆ ದೇಶದಾದ್ಯಂತ ನಡೆದಿದೆ. ದೇಶದ ವಿವಿಧೆಡೆ ದೇಶಭಕ್ತರ ಜಾತ್ರೆ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಯಕರ ರ್ಯಾಲಿ ನಡೆದಿದೆ. ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಬೃಹತ್ ಯಾತ್ರೆ ನಡೆದಿದೆ. ಉತ್ತರಾಖಂಡ್, ಒಡಿಶಾ ಇಲ್ಲೆಲ್ಲ ಕಡೆ ಬಿಜೆಪಿ ತಿರಂಗ ಯಾತ್ರೆಯನ್ನ ಮಾಡಿದೆ. ದೇಶಭಕ್ತರ ಜಾತ್ರೆ ಅಂತಾನೆ ಕರೀಬೇಕು, ಯಾಕಂತಂದ್ರೆ ಅಷ್ಟೊಂದು ತಿರಂಗ ಯಾತ್ರೆಯನ್ನ ಎಲ್ಲ ಕಡೆ ಮಾಡಲಾಗ್ತಾ ಇದೆ. ಜನಸಾಮಾನ್ಯರು, ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಅನೇಕ ಕಡೆಗಳಲ್ಲಿ ತಿರಂಗ ಯಾತ್ರೆಯನ್ನ ಮಾಡಿದೆ. ನಮ್ಮ ಸೈನಿಕರ ಧೈರ್ಯ, ಶೌರ್ಯ ಇವುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮತ್ತು ಇನ್ನಷ್ಟು ಪ್ರೇರಣೆ ಕೊಡುವ ದೃಷ್ಟಿಯಿಂದ ಮತ್ತು ದೇಶಕ್ಕೆ ನಾವು ಸಲ್ಲಿಸಬಹುದಾದ ಒಂದು ಗೌರವದ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನು ದೇಶಾದ್ಯಂತ ಕೈಗೊಳ್ಳಲಾಗಿದೆ. ಉತ್ತರಾಖಂಡ್, ಒಡಿಶಾ, UP ಎಲ್ಲ ಕಡೆ ತಿರಂಗ ಯಾತ್ರೆ. ವಿದ್ಯಾರ್ಥಿಗಳು, ಜನಸಾಮಾನ್ಯರು ಸೇರಿದಂತೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ನಮ್ಮ ದೇಶದ ಹೆಮ್ಮೆಯನ್ನು ತಾವು ಕೂಡ ಹಂಚಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶ ಯಾವುದೇ ರೀತಿ ಜಾತಿ, ಮತ, ಪಕ್ಷ, ಪಂಥ ಭೇದವಿಲ್ಲದೆ ಒಂದಾಗಿ ನಿಂತಿದೆ. ಆಪರೇಷನ್ ಸಿಂಧೂರಕ್ಕೆ ಈ ದೇಶದ ಪ್ರತಿ ನಾಗರಿಕರು ಜೈ ಎಂದಿದ್ದಾನೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತದ ನಾಗರಿಕರು ಒಂದಾಗಿ, ಒಗ್ಗಟ್ಟಾಗಿ, ಒಂದು ದೇಶವಾಗಿ ನಿಂತು ನಮ್ಮ ಸೇನೆಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ತಿರಂಗ ಯಾತ್ರೆ ಎಲ್ಲ ಕಡೆ ನಡೀತಾ ಇರೋದನ್ನು ಕಾಣಬಹುದು. ಯುಪಿನಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೆದಿದೆ. ಉತ್ತರಾಖಂಡ್ನಲ್ಲೂ ಕೂಡ ಯಶಸ್ವಿ ತಿರಂಗ ಯಾತ್ರೆ ನಡೆದಿದೆ. ಒಡಿಶಾದಲ್ಲೂ ಕೂಡ ಬಿಜೆಪಿ ಕಡೆಯಿಂದ ತಿರಂಗ ಯಾತ್ರೆ ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಸೈನಿಕರನ್ನ ಹುರಿದುಂಬಿಸುವ ತಿರಂಗ ಯಾತ್ರೆಯನ್ನು ಮಾಡಿದ್ದನ್ನು ನಿನ್ನೆ ನೋಡ್ಬೋದಾಗಿತ್ತು. LOC ಭಾರತೀಯ ಸೇನೆ ಪರ ತಿರಂಗ ಯಾತ್ರೆ ದೇಶದಾದ್ಯಂತ ನಡೆದಿದೆ. ದೇಶದ ವಿವಿಧೆಡೆ ದೇಶಭಕ್ತರ ಜಾತ್ರೆ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಯಕರ ರ್ಯಾಲಿ ನಡೆದಿದೆ. ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಬೃಹತ್ ಯಾತ್ರೆ ನಡೆದಿದೆ. ಉತ್ತರಾಖಂಡ್, ಒಡಿಶಾ ಇಲ್ಲೆಲ್ಲ ಕಡೆ ಬಿಜೆಪಿ ತಿರಂಗ ಯಾತ್ರೆಯನ್ನ ಮಾಡಿದೆ.
ದೇಶಭಕ್ತರ ಜಾತ್ರೆ ಅಂತಾನೆ ಕರಿಬೇಕು. ಯಾಕಂತಂದ್ರೆ ಅಷ್ಟು ಚಂದ ತಿರಂಗ ಯಾತ್ರೆಯನ್ನ ಎಲ್ಲ ಕಡೆ ಮಾಡಲಾಗ್ತಾ ಇದೆ. ಜನಸಾಮಾನ್ಯರು, ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಅನೇಕ ಕಡೆಗಳಲ್ಲಿ ತಿರಂಗ ಯಾತ್ರೆಯನ್ನ ಮಾಡಿದೆ. ನಮ್ಮ ಸೈನಿಕರ ಧೈರ್ಯ, ಶೌರ್ಯ ಇವುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮತ್ತು ಇನ್ನಷ್ಟು ಪ್ರೇರಣೆ ಕೊಡುವ ದೃಷ್ಟಿಯಿಂದ ಮತ್ತು ದೇಶಕ್ಕೆ ನಾವು ಸಲ್ಲಿಸಬಹುದಾದ ಒಂದು ಗೌರವದ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನು ದೇಶಾದ್ಯಂತ ಕೈಗೊಳ್ಳಲಾಗಿದೆ. ಉತ್ತರಾಖಂಡ್, ಒಡಿಶಾ, ಯುಪಿ ಎಲ್ಲ ಕಡೆ ತಿರಂಗ ಯಾತ್ರೆ. ವಿದ್ಯಾರ್ಥಿಗಳು, ಜನಸಾಮಾನ್ಯರು ಸೇರಿದಂತೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ನಮ್ಮ ದೇಶದ ಹೆಮ್ಮೆಯನ್ನು ತಾವು ಕೂಡ ಹಂಚಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶ ಯಾವುದೇ ರೀತಿ ಜಾತಿ, ಮತ, ಪಕ್ಷ, ಪಂಥ ಭೇದವಿಲ್ಲದೆ ಒಂದಾಗಿ ನಿಂತಿದೆ. ಆಪರೇಷನ್ ಸಿಂಧೂರಕ್ಕೆ ಈ ದೇಶದ ಪ್ರತಿ ನಾಗರಿಕರು ಜೈ ಎಂದಿದ್ದಾನೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತದ ನಾಗರಿಕರು ಒಂದಾಗಿ, ಒಗ್ಗಟ್ಟಾಗಿ, ಒಂದು ದೇಶವಾಗಿ ನಿಂತು ನಮ್ಮ ಸೇನೆಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ತಿರಂಗ ಯಾತ್ರೆ ಎಲ್ಲ ಕಡೆ ನಡೀತಾ ಇರೋದನ್ನು ಕಾಣಬಹುದು. ಯುಪಿನಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೆದಿದೆ. ಉತ್ತರಾಖಂಡ್ನಲ್ಲೂ ಕೂಡ ಯಶಸ್ವಿ ತಿರಂಗ ಯಾತ್ರೆ ನಡೆದಿದೆ. ಒಡಿಶಾದಲ್ಲೂ ಕೂಡ ಬಿಜೆಪಿ ಕಡೆಯಿಂದ ತಿರಂಗ ಯಾತ್ರೆ ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಸೈನಿಕರನ್ನ ಹುರಿದುಂಬಿಸುವ ತಿರಂಗ ಯಾತ್ರೆಯನ್ನು ಮಾಡಿದ್ದನ್ನು ನಿನ್ನೆ ನೋಡ್ಬೋದಾಗಿತ್ತು. LOC ಭಾರತೀಯ ಸೇನೆ ಪರ ತಿರಂಗ ಯಾತ್ರೆ ದೇಶದಾದ್ಯಂತ ನಡೆದಿದೆ. ದೇಶದ ವಿವಿಧೆಡೆ ದೇಶಭಕ್ತರ ಜಾತ್ರೆ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಯಕರ ರ್ಯಾಲಿ ನಡೆದಿದೆ. ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಬೃಹತ್ ಯಾತ್ರೆ ನಡೆದಿದೆ. ಉತ್ತರಾಖಂಡ್, ಒಡಿಶಾ ಇಲ್ಲೆಲ್ಲ ಕಡೆ ಬಿಜೆಪಿ ತಿರಂಗ ಯಾತ್ರೆಯನ್ನ ಮಾಡಿದೆ. ದೇಶಭಕ್ತರ ಜಾತ್ರೆ ಅಂತಾನೆ ಕರಿಬೇಕು. ಯಾಕಂತಂದ್ರೆ ಅಷ್ಟು ಚಂದ ತಿರಂಗ ಯಾತ್ರೆಯನ್ನ ಎಲ್ಲ ಕಡೆ ಮಾಡಲಾಗ್ತಾ ಇದೆ. ಜನಸಾಮಾನ್ಯರು, ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಅನೇಕ ಕಡೆಗಳಲ್ಲಿ ತಿರಂಗ ಯಾತ್ರೆಯನ್ನ ಮಾಡಿದೆ. ನಮ್ಮ ಸೈನಿಕರ ಧೈರ್ಯ, ಶೌರ್ಯ ಇವುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮತ್ತು ಇನ್ನಷ್ಟು ಪ್ರೇರಣೆ ಕೊಡುವ ದೃಷ್ಟಿಯಿಂದ ಮತ್ತು ದೇಶಕ್ಕೆ ನಾವು ಸಲ್ಲಿಸಬಹುದಾದ ಒಂದು ಗೌರವದ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನು ದೇಶಾದ್ಯಂತ ಕೈಗೊಳ್ಳಲಾಗಿದೆ. ಉತ್ತರಾಖಂಡ್, ಒಡಿಶಾ, ಯುಪಿ ಎಲ್ಲ ಕಡೆ ತಿರಂಗ ಯಾತ್ರೆ. ವಿದ್ಯಾರ್ಥಿಗಳು, ಜನಸಾಮಾನ್ಯರು ಸೇರಿದಂತೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ನಮ್ಮ ದೇಶದ ಹೆಮ್ಮೆಯನ್ನು ತಾವು ಕೂಡ ಹಂಚಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶ ಯಾವುದೇ ರೀತಿ ಜಾತಿ, ಮತ, ಪಕ್ಷ, ಪಂಥ ಭೇದವಿಲ್ಲದೆ ಒಂದಾಗಿ ನಿಂತಿದೆ. ಆಪರೇಷನ್ ಸಿಂಧೂರಕ್ಕೆ ಈ ದೇಶದ ಪ್ರತಿ ನಾಗರಿಕರು ಜೈ ಎಂದಿದ್ದಾನೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತದ ನಾಗರಿಕರು ಒಂದಾಗಿ, ಒಗ್ಗಟ್ಟಾಗಿ, ಒಂದು ದೇಶವಾಗಿ ನಿಂತು ನಮ್ಮ ಸೇನೆಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ತಿರಂಗ ಯಾತ್ರೆ ಎಲ್ಲ ಕಡೆ ನಡೀತಾ ಇರೋದನ್ನು ಕಾಣಬಹುದು. ಯುಪಿನಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೆದಿದೆ. ಉತ್ತರಾಖಂಡ್ನಲ್ಲೂ ಕೂಡ ಯಶಸ್ವಿ ತಿರಂಗ ಯಾತ್ರೆ ನಡೆದಿದೆ. ಒಡಿಶಾದಲ್ಲೂ ಕೂಡ ಬಿಜೆಪಿ ಕಡೆಯಿಂದ ತಿರಂಗ ಯಾತ್ರೆ ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಸೈನಿಕರನ್ನ ಹುರಿದುಂಬಿಸುವ ತಿರಂಗ ಯಾತ್ರೆಯನ್ನು ಮಾಡಿದ್ದನ್ನು ನಿನ್ನೆ ನೋಡ್ಬೋದಾಗಿತ್ತು.